ಕೃಷ್ಣ, ನಮಸ್ತೆ ಕರ್ನಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶಿವರಾತ್ರಿ ದಿನದ ಬ್ಲಾಗ್ ಇದು. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅಂತ ಅಂದ್ರೆ ಸಾಕು, ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಎಕ್ಸೈಟ್ಮೆಂಟು, ಜೊತೆಗೆ ಕೆಲಸನೂ ಡಬ್ಬಲ್ ಆಗಿಬಿಟ್ಟಿರುತ್ತೆ. ಹಾಗೆ ನಮಗೂ ಕೂಡ ಅಷ್ಟೇ ಕೆಲಸ ಡಬ್ಬಲ್ ಆಗಿದೆ. ಇವಾಗ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಅಂದರೆ ಕಸ ಎಲ್ಲ ಗುಡ್ಸಾಯಿತು, ಒರೆಸ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ಇವತ್ತು ಮೇಯ್ನಾಗಿ ನಮಗೊಂದು ಆರ್ಡ್ರ್ ಬಂದಿದೆ ದೇವಸ್ಥಾನದಿಂದ, ಪ್ರಸಾದದ ಆರ್ಡ್ರು. ಅದನ್ನು ನಾವು ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿ ಇರೋ ಆರ್ಡ್ರ್, ಅದು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನಾನು ಡೀಟೇಲಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಫುಲ್ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಸ್ಟ್ವರೆಗೂ ನೋಡಿ. ಮಕ್ಕಳಿರೋ ಮನೆ ಎಷ್ಟು ಸರಿ ಒರೆಸಿದ್ರು ಗಲೀಜು ಆಗ್ತಾನೆ ಇರುತ್ತೆ. ನನ್ನ ಮಗಳಂತೂ ತುಂಬ ಗಲೀಜು ಮಾಡ್ತಾ ಇರ್ತಾಳೆ. ಸೊ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಾಯಿತು. ಈಗ ನಾನು ಫ್ರೆಶ್ ಅಪ್ ಆಗಿ ಹೋಗ್ಬೇಕು, ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇದೆ ನಮಗೆ. ನಾವು ಕೇಟ್ರಿಂಗ್ ಆರ್ಡರ್ ತೊಗೊಂಡಿರೋದು ಟೈಮಿಗೆ ಸರಿಯಾಗಿ ಕೊಡಬೇಕು. ಆಮೇಲೆ ಇದು ಪ್ರಸಾದದ ಆರ್ಡರು, ಕರೆಕ್ಟ್ ಟೈಮ್ಗೆ ಪ್ರಸಾದ ಹಂಚಲೇಬೇಕು. ಅದ ಕಾರಣಕ್ಕೆ ಟೈಮ್ ಸರಿಯಾಗಿ ಕೊಡಬೇಕು. ಸೊ ನಮಗೆ ಟೈಮ್ ತುಂಬ ಕಡಿಮೆ ಇದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಬಂದುಬಿಡ್ತೀನಿ. ಸೊ ಈಗ ಅವತ್ತೇ ಹೇಳಿದ್ದೆ, ನಮ್ಮನೆ ದೇವ್ರ ಮನೆಯಲ್ಲಿ ಮೊಳಕೆ ಬಂದಿದೆ ಅಂತ. ಸೊ ನೋಡಿ, ಈ ಥರ ಕೆಳಗಡೆ ಥರ ಬಂದಿದೆ, ಮೇಲ್ಗಡೆ ಇಷ್ಟು ಬಂದಿದೆ. ಇದಿನ್ನೂ ಗರಿ ಹೊಡೆದಾಗ ನಾವು ಅದನ್ನು ಹೊಲಕ್ಕೆ ತೊಗೊಂಡೋಗಿ ಹಾಕೋಬೇಕಾಗುತ್ತೆ. ಇವಾಗಲೇ ಹಾಕಿದ್ರೆ ಏನೂ ಪ್ರಯೋಜನ ಇರಲ್ಲ. ಸೊ ಇನ್ನೂ ಒಂದು ತಿಂಗಳಾದರೂ ಬೇಕು ಇದನ್ನು ನಾವು ನೆಡೋದಕ್ಕೆ. ದೇವ್ರ ಸಾಮಾನೆಲ್ಲ ತೆಗೆದು ತೊಳೆಯೋಕೆ ಇಟ್ಕೊಂಡು ದೇವ್ರ ಮನೆಯೆಲ್ಲ ಗಲೀಜಾಗಿತ್ತು ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಪಟ ಅಂತ ದೇವ್ರ ಸಾಮಾನು ತೊಳೆದ್ಬಿಟ್ಟೆ. ನಾನು ದೇವ್ರ ಸಾಮಾನು ತೊಳೆಯೋ ಒಂದು ಡೀಟೇಲ್, ಹೇಗೆ ತೊಳಿತೀನಿ, ಯಾವ ಐಟಮ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ಇನ್ನೊಂದು ಡೀಟೇಲ್ ಬ್ಲಾಗ್ ಮಾಡಾಕ್ತೀನಿ. ಹಾಗೆ ತೊಳೆದಿದ್ದ ಸಾಮಾನ ಒಂದೇನು ಅಂದರೆ, ಪಟ್ಟಂತ ಕಾಟನ್ ಬಟ್ಟೆಲಿ ಒರೆಸ್ಕೊಂಬಿಡ್ಬೇಕು. ಆವಾಗ ಅದು ಪಳ ಅಂತ ಇರುತ್ತೆ. ಇಲ್ಲಾಂದರೆ ಕಪ್ ಕಲೆಗಳಾಗ್ಬಿಡುತ್ತೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟೆ, ಹಾಗೂ ಆಯಿತು. ಹಾಗೆ ದೇವ್ರ ಮುಂದೆ ನಾನು ರಂಗೋಲಿನ ಬಿಡ್ತೀನಿ. ನಮ್ಮನೆ ದೇವ್ರ ಮನೆ ಇಲ್ಲದೆ ಇರೋ ಕಾರಣ ನೆಲದ ಮೇಲೇ ಬಿಡ್ತೀನಿ ರಂಗೋಲಿನ. ಬೇಕಿದ್ದರೆ ಮನೆ ಮೇಲೆ ಬಿಟ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟರಲ್ಲಿ ನನ್ನ ತಂಗಿನೂ ಬಂದು, ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ವಾಪಸ್ ರಿಟರ್ನ್ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗೋಣ ಅಂತ ಹೊರಟ್ವಿ ಇಬ್ಬರು. ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಈಗ. ಬನ್ನಿ ನಮ್ಮಮ್ಮ ಹೆಂಗೆ ಪೂಜೆ ಮಾಡೋರೆ ಅಂತ ತೋರಿಸ್ತೀನಿ. ನಮ್ಮಮ್ಮ ಹೆಂಗೆ ಪೂಜೆ ಮಾಡೋರೆ ಇಲ್ಲಿ ನೋಡಿ. ಲಿಂಗಕ್ಕೆ ಪೂಜೆ ಮಾಡಿದ್ದಾರೆ. ಇಲ್ಲಿ ಅವ್ರ ಲಿಂಗನ ಇಟ್ಟಿದ್ದಾರೆ. ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ನಾನು ನಮ್ಮ ಅಜ್ಜಿ ಇಲ್ಲಿ ಈರುಳ್ಳಿ ಬಿಡಿಸ್ತಾ ಕೂತಿದ್ದೀವಿ. ನಮ್ಮ ಅಜ್ಜಿ ಕೇಳ್ತಿದ್ದೀರಿ, ಯೂಟ್ಯೂಬಲ್ಲಿ ತೋರಿಸ್ಲಾ ಬೇಡವಾ ಅಂತ. ಏನು ಹೇಳ್ತಾರೆ ಅದು ಹಾಕ್ಲಾ ನಿನ್ನ ಯೂಟ್ಯೂಬ್ಗೆ ಹಾಕ್ಲಾ? ನಾನು ಯಾರು ಅದಿಗಿರಲಿ ಅದಿರಲಿ ಯೂಟ್ಯೂಬ್ಗೆ ಹಾಕ್ಲಾ ನಿನ್ನ ವಿಡಿಯೋ ಮಾಡಿ? ಯಾಕೆ ಆಗಲೇ ಒಂದು ಸತಿ ತೋರಿಸ್ಬಿಟ್ಟೆ ನಾನಿದೆ ಯೂಟ್ಯೂಬಲ್ಲಿ. ಯಾವಾಗ ಹೇಳು? ಕಾರ್ಕಳಿಗೆ ಹೋಗಿದ್ವಲ್ಲ ಆವಾಗ. ಏನು ಸಾರು? ಏನು ಮಮ್ಮು ಮಾಡಿದೆ? ಬೇಳೆ ಸಾರು. ಅಯ್ಯೋ ದೇವ್ರೆ, ನಿಂತ್ಕೊಂಡು ನಿನ್ನ ಡ್ರೆಸ್ ತೋರಿಸ್ಬಿಡು ಒಂದ್ಸರಿ. ನಿಂತ್ಕೊಂಡೆ. ವಾವ್, ಒಂಚೂರಿಂದ ಹೋಗು, ಚೂರಿಂದ ಹೋಗು. ಸಾಕು. ವಾವ್, ತಿರ್ಗು. ಕೃಷ್ಣ ಎಲ್ಲ ಇದ್ದಾನೆ ನಿನ್ನ ಡ್ರೆಸ್ ಮೇಲೆ. ನಾವು ಯಾವುದೇ ಒಂದು ಕೇಟ್ರಿಂಗ್ ಆರ್ಡರ್ ತೊಗೊಂಡಾಗಲೂ ಕೂಡ ಮೊದಲು ಅಡುಗೆ ಮಾಡೋ ಒಲೆಗೆ ಪೂಜೆ ಮಾಡಿನೇ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಹಾಗೆ ಈ ಕಡೆ ಅಡುಗೆಗೋಸ್ಕರ ಎಲ್ಲ ಪ್ರಿಪ್ರೇಷನ್ನು ಆಗಿತ್ತು. ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ವಿ. ಹಾಗೆ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ವಿ, ಮಸಾಲೆ ಆಡಿಸಿ ಇಟ್ಕೊಂಡಿದ್ವಿ, ಸೊಪ್ಪು ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದೊಂದೇ ಬ್ಯಾಲೆನ್ಸ್ ಇದ್ದಿದ್ದು. ಬಾತ್ ಮಾಡೋದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಮೊದಲಿಗೆ ಬಾತನ್ನೇ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಯಾಕೆಂದರೆ 5 ಗಂಟೆ ಒಳಗಡೆ ನಾವು ಅವ್ರಿಗೆ ಬಾತು ಮತ್ತು ಕೇಸರಿ ಬಾತ್ ಎರಡನ್ನೂ ಕೊಡಬೇಕಾಗಿತ್ತು. ಅದಕ್ಕೆ ಮೊದಲು ಬಾತನ್ನೇ ಸ್ಟಾರ್ಟ್ ಮಾಡ್ಕೊಬಿಡೋಣ ಅಂತ ಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಸಾಲೆ ಐಟಮ್ಸ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಹಸ್ಬೆಂಡು. 50 kg ಬಾತ್ ಆರ್ಡರ್ ಇತ್ತು. ಹಾಗೆ 5 kg ಕೇಸರಿ ಬಾತ್ ಆರ್ಡರ್ ಇತ್ತು ದೇವಸ್ಥಾನದ ಕಡೆಯಿಂದ ನಮಗೆ. ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ವಿ. ಅವರು ಒಬ್ಬರೇ ಮಾಡೋಕ್ಕಾಗಲ್ಲ, ಇಲ್ಲ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಕೂಡ ಕುರ್ಪಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ. ಆಮೇಲೆ ಅವ್ರನ್ನ ಕೊಡಿಲಿ ನಾನೇ ಮಾಡ್ತೀನಿ ಅಂತ ಅವರೇ ಇಸ್ಕೊಂಡ್ರು. ಸ್ವಲ್ಪ ನನ್ನ ಹಸ್ಬೆಂಡ್ನ ರೇಗ್ಸೋಣ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಟಿಪ್ಪಿಕಲ್ ಸೌತ್ ಇಂಡಿಯನ್ ಅಡುಗೆ ಭಟ್ರ ಥರ ಕಾಣ್ತಿದ್ದೀರಾ ಅಂತ. ಯಾಕೆಂದರೆ ಇದೇ ಫಸ್ಟು ಅವರು ಪಂಚೆ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಅವ್ರನ್ನ ನಾನು ಸ್ವಲ್ಪ ರೇಗಿಸ್ತಾ ತಮಾಷೆ ಮಾಡ್ತಾಯಿದ್ದೆ. ಅದೇ ಟೈಮ್ಗೆ ನಮ್ಮ ಮಾವನ ಫ್ರೆಂಡು ಕೂಡ ಬಂದರು ಅಲ್ಲಿ ಹೆಲ್ಪ್ ಮಾಡೋಕ್ಕೆ.
ತುಂಬ ತೂಕ ಆಗುತ್ತೆ ಕೈ ಆಡೋದಕ್ಕೆ. ಆ ಕುರ್ಪಿನೇ ತೂಕ ಇರುತ್ತೆ, ಅದ್ರ ಮೇಲೆ ಆ ಅಕ್ಕಿನ ಕೈ ಆಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅವರೇ ಇಸ್ಕೊಂಡು ಕೈ ಆಡ್ತಾಯಿದ್ರು. ಏನು ಅದು ಡಬ್ರಿನ ಕೈ ಆಡಿ ದಮ್ಗಿಟ್ಟಿದ್ದಾಯಿತು. ಸಿಲಿಂಡ್ರ್ ಇಟ್ವಿ, ಅದಕ್ಕೆ ತೂಕ ಆಗಿರಬೇಕು ಅಂತ. ಆಮೇಲೆ ಇನ್ನೊಂದು ಡಬ್ರಿನೂ ಕೂಡ ಅದೇ ರೀತಿ ದಮ್ಗಿಟ್ವಿ, ಸಿಲಿಂಡ್ರ್ ಇಟ್ಬಿಟ್ಟು ಮೇಲೆ. ಮೇಯ್ನಾಗಿ ಇಲ್ಲಿ ದಮ್ ಕಟ್ಟಿ ಮಾಡಿದಾಗ ಅದು ಚೆನ್ನಾಗಿ ಪಂಗಿ ಅರಳುತ್ತೆ ಅನ್ನ, ಇಲ್ಲಾಂದರೆ ಅದು ಮೆತ್ತೆ ಆಗಿಬಿಡುತ್ತೆ. ನೆಕ್ಸ್ಟ್ ಕೇಸರಿಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಇಲ್ಲಿ ಹಾಲು ಬಿಸಿ ಮಾಡಬೇಕಾಗಿತ್ತು. ಸೊ ನಾವು ಮಾಡ್ತಿದ್ದಿದ್ದು ಪೈನಾಪಲ್ ಕೇಸರಿಬಾತು, ಪೈನಾಪಲ್ ಫ್ಲೇವರ್ ಜೊತೆಗೆ ಪೈನಾಪಲ್ ಹಣ್ಣು ಎಲ್ಲ ಸೇರಿಸಿ ಮಾಡ್ತಿದ್ದಂಥ ಕೇಸರಿಬಾತು. ಅಂಕಲ್ ಕೈ ಆಡ್ತಾಯಿದ್ರು, ನೀನು ರವೆ ಹಾಕು ನಾನು ಕೈ ಆಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ರವೆ ಹಾಕ್ತಾಯಿದ್ರು. ಚೆನ್ನಾಗಿ ಹುರಿದಿಟ್ಕೊಂಡಿದ್ವಿ ರವೆನ ಮೊದಲೇ. ಒಂದು 5 kg ಅಷ್ಟು ರವೆ ಹಾಕಿದ್ವಿ. ಸರ್ ರವೆ ಹಾಕ್ತಾ ಅಂಕಲ್ ಕೈ ಆಡ್ತಾಯಿದ್ರು ಕಂಟಿನ್ಯೂಸ್ ಆಗಿ, ಗಂಟಾಗಬಾರ್ದು ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಇಸ್ಕೊಂಡು, ಕೊಡಿ ಇಲ್ಲಿ ಅಂಕಲ್ ನಾನೇ ಕೈ ಆಡ್ತೀನಿ ಅಂತ ಇಸ್ಕೊಂಡ್ರು. ಇನ್ನೊಂದೇನು ಅಂದರೆ ಇಷ್ಟು ಮಾಡೋ ಅಷ್ಟರಲ್ಲೇ ನಮಗೆ 4:45 ಆಗಿಬಿಟ್ಟಿತ್ತು. ನಮ್ಗೆ ಆರ್ಡ್ರ್ ಕೊಡಬೇಕಾಗಿದ್ದು 5 ಗಂಟೆಗೆ. ಸೊ ಕೇಸರಿಬಾತು ರೆಡಿ ಆಯಿತು. 1 ಗಂಟೆ ಇಲ್ದಂಗೆಲ್ಲ ನೀಟ್ ಮಾಡಿದ್ರು ನನ್ನ ಹಸ್ಬೆಂಡ್. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಮಾತ್ರ ನನಗಂತೂ ಇದು ನಕ್ಕೊಂಬಿಡೋಣ ಅಂತ ಅನ್ನಿಸ್ತಾಯಿತ್ತು ನೋಡ್ತಿದ್ರೇ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಒಂದಷ್ಟು ಏಲಕ್ಕಿ ಪುಡಿನ ಮಿಕ್ಸಿ ಮಾಡಿ ಹಾಕಿದೆ. ಏಲಕ್ಕಿ ಪುಡಿನೇ ಜಾಸ್ತಿ ಫ್ಲೇವರ್ ಕೊಡುತ್ತೆ ಅಲ್ವಾ, ಸೊ ಹಾಗಾಗಿ ಏಲಕ್ಕಿ ಪುಡಿ ಹಾಕಿ ಕೇಸರಿಬಾತ್ಗೆ ಫೈನಲ್ ಟಚ್ ಅನ್ನೋ ಥರ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡಿ ಹಾಕಿದ್ವಿ. ಕೊನೆಗೆ ಅಲ್ಲಿ ಫೈನಲ್ ಟಚ್ ಕೊಟ್ಟು ಕೇಸರಿಬಾತ್ ಮುಗ್ದೋಯ್ತು. ನೋಡೋಕ್ಕೆ ಅಷ್ಟು ಸುಂದರವಾಗಿ ಕಾಣ್ತಾಯಿತ್ತು ಕೇಸರಿಬಾತು. ತಿನ್ನೋದು ಕೂಡ ಅಷ್ಟೇ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ನಮಗೆ ಪ್ರಸಾದ ಸಿಕ್ಕಿತ್ತು. ಟೇಸ್ಟ್ ನೋಡಿದ್ವಿ, ನಿಜವಾಗ್ಲೂ ಚೆನ್ನಾಗಾಗಿತ್ತು. ಕೇಸರಿಬಾತು ಚೆನ್ನಾಗಿತ್ತು, ಬಾತು ಕೂಡ ಚೆನ್ನಾಗಾಗಿತ್ತು. ಅಲ್ಲಿ ಅಷ್ಟರಲ್ಲೇ ಬಾತು ದಮ್ಮಾಗಿ ಅರಳಿತ್ತು. ಸೊ ಅದನ್ನ ಒಡ್ಕೊಂಡು ತುಪ್ಪ ಹಾಕ್ಬಿಡೋಣ ಅಂತ ನನ್ನ ಹಸ್ಬೆಂಡ್ ಹೊಡಿತಾಯಿದ್ರು ಅಲ್ಲಿ ಅನ್ನನ. ಅದು ಒಡೆಯೋದಕ್ಕಂತೂ ತುಂಬ ಸ್ಟ್ರೆಂತ್ ಬೇಕು. ನನಗೊಂದ್ಸರಿ ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ ಮಾಡಿದೆ, ಬಟ್ ನನಗಲ್ಲಿ ಅದನ್ನ ಅಳ್ಳಾಡ್ಸೋಕ್ಕೂ ಕೂಡ ಆಗಲಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಮುಂಚೆನೇ, ನಿನ್ನ ಕೈಲಿ ಆಗಲ್ಲ ಕೊಡು ಅಂತ. ನಾನು ಅವ್ರ ಮಾತು ಕೇಳಲೇ ಇಲ್ಲ, ಕೊಡಿ ನಾನೇ ಮಾಡ್ತೀನಿ ಅಂತ ಇಸ್ಕೊಂಡೆ. ನನಗೆ ಅಳ್ಳಾಡ್ಸೋಕ್ಕೂ ಆಗದೆ ಇದ್ದಾಗ ಅವ್ರು ಹೇಳಿದ್ರು ನನ್ನ ಮಾತು ನಿಜ ತಾನೆ ಅಂತ. ಆಮೇಲೆ ಅದು 5 ನಿಮಿಷ ದಮ್ ಕಟ್ಬಿಟ್ರು ಮತ್ತೆ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ನಾವು ಹೋದಾಗಲೇ ಒಂದು 9 ಗಂಟೆ ಆಗಿತ್ತು. ಆ ಟೈಮ್ಗೆ ಅಲ್ಲಿ ಅಭಿಷೇಕ ಮಾಡೋದು. ತುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾಯಿದ್ರು. ನಾನು ಇದೇ ಫಸ್ಟು ಅಭಿಷೇಕ ನಡೆಯೋದನ್ನ ನೋಡಿದ್ದು ದೇವಸ್ಥಾನದಲ್ಲಿ. ಅಂದರೆ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೋಗ್ತಾಯಿದ್ವಿ, ಇದೇ ಫಸ್ಟ್ ಟೈಮ್ ಸಂಜೆ ಹೋಗಿದ್ದು. ಅಭಿಷೇಕ ನಡೀತಾಯಿತ್ತು. ಹಾಗೆ ಪಕ್ಕ ದೇವಸ್ಥಾನದಲ್ಲಿ ಮಕ್ಕಳದು ಡ್ಯಾನ್ಸು ಮತ್ತು ಭರತನಾಟ್ಯ, ಸಿಂಗಿಂಗು ಎಲ್ಲ ನಡೀತಾಯಿತ್ತು. ಫಂಕ್ಷನ್ ಇಟ್ಟಿರ್ತಾರೆ ಆ ಥರ ಸಣ್ಣದಾಗಿ, ಆ ಫಂಕ್ಷನ್ ಕೂಡ ನಡೀತಾಯಿತ್ತು. ಅದಾದಮೇಲೆ ಅಲಂಕಾರ ಎಲ್ಲ ಈ ಥರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಲಂಕಾರ ಮಾತ್ರ. ಹೀಗೆ ಹೊರಗಡೆ ಆಚೆ ಕೂಡ ಈ ಥರ ಸಣ್ಣದಾಗಿ ಶಿವಲಿಂಗ ಮಾಡಿ ಇಟ್ಟಿದ್ರು. ಅಲ್ಲಿ ಪಾರ್ವತಿ ದೇವಿದು ದೇವಸ್ಥಾನ ಕೂಡ ಇತ್ತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ ಶಿವ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಹ್ಯಾಪಿ ಶಿವರಾತ್ರಿ ಒನ್ಸ್ ಅಗೇನ್.